ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ಇವತ್ತೊಂದು ವೇಶ್ಯಾವಾಟಿಕೆ ಅಡ್ಡೆಯ ಮೇಲೆ ದಾಳಿ ನಡೆದಿದೆ. ಹಾಗೆ ನೋಡಿದ್ರೆ ತುಂಬ ದೊಡ್ಡ ಸುದ್ದಿ ಅಂತ ಅನ್ನಿಸ್ಲಿಕ್ಕಿಲ್ಲ ನಿಮಗೆ. ಆದರೆ ಈ ವೇಶ್ಯಾವಾಟಿಕೆ ಅಡ್ಡೆ ನಡೀತಾ ಇದ್ದದ್ದು ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಅಂತ ಕರೆಸಿಕೊಳ್ಳುವ ಕೆಲವು ಏರಿಯಾಗಳ ಪೈಕಿ ಒಂದರಲ್ಲಿ, ಮತ್ತು ಪೊಲೀಸರು ನೇರವಾಗಿ ಹೋಗಿ ದಾಳಿ ಮಾಡಿರುವಂಥದ್ದಲ್ಲ. ಅಲ್ಲಿ ಇಂಥದ್ದೊಂದು ವೇಶ್ಯಾವಾಟಿಕೆ ಅಡ್ಡೆ ನಡೀತಿದೆ ಅಂತ ಪೊಲೀಸರಿಗೆ ಹೇಳೋದಕ್ಕೆ ಒಂದು ಸ್ವಯಂ ಸೇವಾ ಸಂಸ್ಥೆ ಬರಬೇಕಾಯಿತು. ಇಲ್ಲಿದೆ ನೋಡಿ ಪೂರ್ತಿ ರಿಪೋರ್ಟ್. ವೇಶ್ಯಾವಾಟಿಕೆ ಅನ್ನೋದು ಚಿವುಟಿದಷ್ಟು ಚಿಕಿತುಕೊಳ್ಳುವ ದಂಧೆ. ಈ ದಂಧೆಯನ್ನ ನಿಯಂತ್ರಿಸೋಕೆ ಏನೇ ಮಾಡಿದ್ರೂ ಅದು ನಿಲ್ಲೋದೇ ಇಲ್ಲ. ಇವತ್ತು ಬೆಂಗಳೂರಿನ ಅದೆಷ್ಟೋ ಕಡೆ ವೇಶ್ಯಾವಾಟಿಕೆ ದಂಧೆ ಹಗಲು ಇರುಳೆನ್ನದೆ ನಡೀತಲೇ ಇದೆ. ಆದರೆ ಬೆಂಗಳೂರಿನ ಹೈ ಪ್ರೊಫೈಲ್ ಏರಿಯಾ ಡಾಲರ್ಸ್ ಕಾಲೋನಿ ಸಮೀಪದ ದೇವಸಂದ್ರದಲ್ಲಿ ರಸ್ತೆಗೆ ಹೊಂದಿಕೊಂಡಿರುವ ಈ ಕಟ್ಟಡದಲ್ಲೇ ವೇಶ್ಯಾವಾಟಿಕೆ ನಡೀತಾ ಇತ್ತು. ಪೊಲೀಸರು ಮತ್ತು ಒಡನಾಡಿ ಸಂಸ್ಥೆ ಜಂಟಿಯಾಗಿ ದಾಳಿ ನಡೆಸಿದ್ದಾರೆ. ಈ ಕಟ್ಟಡದಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಈ ವೇಳೆ ಕಟ್ಟಡದಲ್ಲಿದ್ದ ಬಾಂಗ್ಲಾದೇಶ ಮೂಲದ 6 ಯುವತಿಯರನ್ನ ರಕ್ಷಿಸಲಾಗಿದೆ. 6 ಯುವತಿಯರಲ್ಲಿ 3 ಅಪ್ರಾಪ್ತರು ಅಂತ ತಿಳಿದು ಬಂದಿದೆ. ಜೊತೆಗೆ 2 ದಲ್ಲಾಳಿಗಳು ಮತ್ತು ಒಬ್ಬ ಗಿರಾಕಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಂಗ್ಲಾದೇಶದ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬರುವಂಥದ್ದು ಮತ್ತೆ ಇಲ್ಲಿ ಒಂದು ಟ್ರಾನ್ಸಿಟ್ ಪೀರಿಯಡ್ನಲ್ಲಿ ಇಟ್ಕೊಂಡು ಅವರನ್ನು ಬೇರೆ ಬೇರೆ ಕಡೆಗೆ ಸರಬರಾಜು ಮಾಡುವಂಥ ಒಂದು ಜಾಲ ಇಲ್ಲಿ ಇದೆ ಅಂತ ಹೇಳುವಂಥದ್ದು ನಮ್ಮ ಮಾಹಿತಿದಾರರ ಮೂಲಕ ನಮಗೆ ಗೊತ್ತಾಯಿತು. ಕೂಡಲೇ ನಾವು ಅದ್ರ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗಿ ನಾವು ನ್ಯಾಷನಲ್ ಟಾಸ್ಕ್ ಫೋರ್ಸ್ನಲ್ಲಿ ಕೂಡ ಇರೋದರಿಂದ ಹಾಗೂ ನಾವು ಹಿಂದೆ ನಾವು ಪೊಲೀಸ್ನವ್ರ ಜೊತೆಯಲ್ಲಿ ಕೂಡಿ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದ್ದರಿಂದ ಕೂಡಲೇ ನಾವು ಪೊಲೀಸ್ನವ್ರಿಗೆ ತಿಳಿಸಿದ್ವಿ. ಬಿಇಎಲ್ ರಸ್ತೆಗೆ ಹೊಂದಿಕೊಂಡಂತಿರುವ ಈ ಕಟ್ಟಡದ ಮೇಲಿನ 2 ಮಹಡಿಗಳಲ್ಲಿರುವ ಮನೆಗಳಲ್ಲಿ ಈ ದಂಧೆ ನಡೀತಾ ಇತ್ತು. ಪೊಲೀಸರು ಈ ಅಡ್ಡೆಯೊಳಗೆ ನುಗ್ಗಿದ ಕೂಡಲೇ ಗಿರಾಕಿಯೊಬ್ಬ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ. ಯುವತಿಯರೆಲ್ಲರೂ ಬಾಂಗ್ಲಾದೇಶದ ಮೂಲದವರು ಅಂತ ತಿಳಿದು ಬಂದಿದೆ. ಈ ಕಟ್ಟಡದಿಂದ ನಗರದ ಬೇರೆ ಬೇರೆ ವೇಶ್ಯಾವಾಟಿಕೆ ಅಡ್ಡೆಗಳಿಗೆ ಯುವತಿಯರನ್ನ ಸಾಗಿಸಲಾಗ್ತಾ ಇತ್ತು ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿದೆ. 6 ಜನ ಹೆಣ್ಣು ಮಕ್ಕಳಿದ್ದಾರೆ. 6 ಜನ ಹೆಣ್ಣು ಮಕ್ಕಳು ಕೂಡ ಕೆಲವರು ಗಿರಾಕಿಗಳು ಒಟ್ಟಿಗೆ ಇದ್ದುದನ್ನು ಕೂಡ ನಾವು ಗಮನಿಸಿದ್ದೇವೆ, ಪೊಲೀಸರು ಗಮನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಪರಿಸ್ಥಿತಿ ಅಂದರೆ ಆರ್ಟ್ ಪ್ಲೇಸಲ್ಲಿ ಈ ಥರದೊಂದು ಮಾಡ್ಕೊಳ್ತಾರೆ, ಯಾರಿಗೂ ಜನರು ಗೊತ್ತಾಗೋದಿಲ್ಲ ಅಂತ ಹೇಳಿ 3 ಜನ ಮೈನರ್ಸ್ ಇದ್ದಾರೆ. ಮುಖ್ಯವಾಗಿ ಇವರೆಲ್ಲ ಬಾಂಗ್ಲಾದೇಶಿ. ಆದರೆ ಅವರು ಏನಂತ ಟ್ರೈನ್ ಮಾಡಿದ್ದಾರೆ ಅಂದರೆ ನಾವು ವೆಸ್ಟ್ ಬಂಗ್ಲಾದವರು ಅಂತ ಹೇಳಿ, ಯಾಕೆಂದರೆ ನಾವು ದಾಖಲೆಗಳನ್ನ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆಲ್ರೆಡಿ. ಅದನ್ನ ಈಗ ಪ್ರೊಡ್ಯೂಸ್ ಮಾಡ್ಬೋದು. ಹೀಗೆ ರಸ್ತೆ ಪಕ್ಕದಲ್ಲಿಯೇ ಕರಾಳ ದಂಧೆ ಎಗ್ಗೆಲ್ಲದೆ ನಡೀತಾ ಇದ್ರೂ ಸದಾಶಿವ ನಗರದ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಒಡನಾಡಿ ಸೇವಾ ಸಂಸ್ಥೆಯವರು ಠಾಣೆಗೆ ಮಾಹಿತಿ ನೀಡಿ ಪೊಲೀಸರನ್ನ ಕರೆಸಿಕೊಂಡು ದಾಳಿ ನಡೆಸಿದರು. ಒಂದು ಕಡೆ ಡಾಲರ್ಸ್ ಕಾಲೋನಿ ಸದಾಶಿವನಗರ, ಮತ್ತೊಂದು ಕಡೆ ರಾಮಯ್ಯ ಕಾಲೇಜು ಇರುವ ಸುಶಿಕ್ಷಿತ ಪ್ರದೇಶದಲ್ಲೇ ವೇಶ್ಯಾವಾಟಿಕೆ ಜಾಲ ನಡೀತಾ ಇರೋದು ಪೊಲೀಸರಿಗೆ ಮೊದಲೇ ತಿಳಿದಿರಲಿಲ್ವಾ ಅಥವಾ ಇದು ಜಾಣ ನಿದ್ದೆಯ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇವೆ. ಕ್ಯಾಮರಾಮನ್ ಯುಗಂಧರ್ ಜೊತೆ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. 6 ಜನ ಯುವತಿಯರು, 6 ಜನ ಬಾಂಗ್ಲಾದೇಶಿಯರು, ಅವರ ಪೈಕಿ 3 ಜನ ಅಪ್ರಾಪ್ತೆಯರು. ಅಂಥದ್ದೊಂದು ವೇಶ್ಯಾವಾಟಿಕೆ ಅಡ್ಡೆ ಅಲ್ಲಿ ನಡೀತಿದೆ ಅನ್ನೋದನ್ನು ಪೊಲೀಸರಿಗೆ ಹೇಳೋದಕ್ಕೆ ಒಡನಾಡಿ ಸಂಸ್ಥೆ ಬರಬೇಕಾಯಿತು. ಒಡನಾಡಿ ಸಂಸ್ಥೆಯ ಸ್ಥಾಪಕ ಕಾರ್ಯದರ್ಶಿ ಸ್ಟ್ಯಾನ್ಲಿ ಈಗ ನಮ್ಮ ಜೊತೆಗಿದ್ದಾರೆ. ಸ್ಟ್ಯಾನ್ಲಿ ಅವರು, ಏನಿತ್ತು ಅಲ್ಲಿ ಮಾಹಿತಿ, ಏನು ನಡೀತಾ ಇದೆ ಅಂತ ಗೊತ್ತಿತ್ತು ನಮಗೆ? ಇದು ನೀವೇ ಹೇಳಿದಾಗೆ ಇದೊಂದು ತುಂಬ ಡಿಫ್ರೆಂಟ್ ಆದಂಥ ಒಂದು ಪ್ರಾಸ್ಟಿಟ್ಯೂಷನ್ ರ್ಯಾಕೆಟ್ ಏನಲ್ಲ, ರೆಗ್ಯುಲರ್ ಆಗಿ ನಡೆಯುವಂಥದ್ದು. ಆದರೆ ಒಂದು ಸಿಗ್ನಿಫಿಕೆನ್ಸ್ ಏನು ಅಂತಂದರೆ, ಡೈರೆಕ್ಟ್ ಬಾಂಗ್ಲಾದೇಶದಿಂದ ಹೆಣ್ಣು ಮಕ್ಕಳನ್ನ ನಮ್ಮ ದೇಶದೊಳಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದ ಮೇಲೆ ಬೇರೆ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆಯೋ, ಎಲ್ಲೆಲ್ಲಿ ಸಪ್ಲೈ ಆಗಬೇಕಾಗಿದೆಯೋ ಅಲ್ಲಿಗೆ ಅವರನ್ನು ಸಪ್ಲೈ ಮಾಡಲಿಕ್ಕೆ ಒಂದು ಟ್ರಾನ್ಸಿಟ್ ಝೋನ್ ಅಂತಂದು ಮಾಡ್ಕೊಂಡಿರ್ತಾರೆ. ಅಲ್ಲಿ ಅವ್ರನ್ನ ಜಾಸ್ತಿ ದಿವಸ ಇಟ್ಕೊಳ್ಳೋದಿಲ್ಲ. ಅಬ್ಬಬ್ಬ ಅಂತಂದರೆ ಒಂದು 2-3 ದಿವಸ ಮಾತ್ರ ಇಟ್ಕೊಳ್ತಾರೆ. ಯಾಕೆಂತಂದರೆ ಅದು ತುಂಬ ಅವ್ರಿಗೆ ಡೇಂಜರಸ್ ಸಿಚುವೇಶನ್. ಯಾವಾಗಾದರೂ ಪೊಲೀಸ್ನವರು ಅದ್ರ ಮೇಲೆ ದಾಳಿ ಮಾಡ್ಬೋದು ಅಂತ. ಹಾಗಾಗಿ ನಮಗೆ ಒಂದು ಇನ್ಫಾರ್ಮೇಷನ್ನು ನಮ್ಮ ಇನ್ಫಾರ್ಮೆಂಟ್ ಕೊಟ್ಟಿದ್ದಂಥದ್ದು ಖಂಡಿತ 11 ಗಂಟೆ ಒಳಗಡೆ ಬಂದರೆ ಮಾತ್ರ ಎಲ್ಲ 13 ಜನ ಇವತ್ತು ಸಿಗ್ತಾರೆ ಅಂತ. 13 ಜನ ಇದ್ದರು, ಆ್ಯಕ್ಚುಲಿ 13 ಜನ ಇದ್ದರು. ಸ್ವಲ್ಪ ತಡ ಆಗಿದ್ದರಿಂದ ಒಂದು 5 ಜನ ಅಲ್ಲಿಂದ ಕಳಿಸ್ಕೊಂಡಿದ್ದಾರೆ. ಒಂದು 6 ಜನ ಹೆಣ್ಮಕ್ಳು ಸಿಕ್ಕಿದ್ದಾರೆ.
ಇದನ್ನು ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಹೆಣ್ಮಕ್ಳನ್ನ ನಾವು ಕರ್ಕೊಂಡು ಅಂದರೆ ಅವ್ರನ್ನ ನಾವು ರೆಸ್ಕ್ಯೂಡ್ ಗರ್ಲ್ಸ್ ಅಂತಲೇ ನಾವು ಟ್ರೀಟ್ ಮಾಡ್ತೀವಿ. ಆದರೆ ಇಲ್ಲಿ 2 ಡೈಮೆನ್ಷನ್ಸಲ್ಲಿ ನಾವು ನೋಡಬೇಕು. ಒಂದು ಹ್ಯುಮ್ಯಾನಿಟೇರಿಯನ್ ಡೈಮೆನ್ಷನ್, ಮಾನವೀಯ ದೃಷ್ಟಿಕೋನದಲ್ಲಿ ನೋಡೋದಾದರೆ ಈಗ ಬಾಂಗ್ಲಾದೇಶದ ತುಂಬ ಕಡು ಬಡತನದಲ್ಲಿರುವಂಥ ದೇಶ. ಇತ್ತೀಚೆಗಷ್ಟೇ ನಾವು ಒಂದು ಸ್ಟಿಂಗ್ ಆಪರೇಷನ್ ಕೂಡ ಮಾಡಿದ್ವಿ, ಬಾಂಗ್ಲಾ ಅಕ್ರಮ ವಲಸಿಗರು ಹೇಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಒಂದು ಭಾಗ ಇದು ವೇಶ್ಯಾವಾಟಿಕೆಗೋಸ್ಕರ ಬರುವಂಥದ್ದು. ಹೇಗೆ ಬರ್ತಾರೆ ಇವರು, ಇಂಡಿಯಾ ಹೆಂಗೆ ಎಂಟರ್ ಆಗ್ತಾರೆ, ಅಲ್ಲಿಂದನೇ ಭಾರತೀಯರು ಅಂತ ಹೇಳೋದಕ್ಕೆ ದಾಖಲೆಗಳು ಕೂಡ ಇದೆ ಅಂತ ಹೇಳ್ತಾರಲ್ಲ? ಹೌದೌದು, ಇದೆ. ನನ್ನ ಹತ್ರ ಎಲ್ಲ ಪುರಾವೆಗಳನ್ನ ಇರೋದ್ರಿಂದ ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಒಂದು ಮತ್ತೆ ನಾವು ಬೇರೆ ಬೇರೆ ದೇಶಗಳಲ್ಲಿ ಸುತ್ತಾಡ್ತಾ ಇರೋದ್ರೆ, ಅಂದರೆ ಬಾಂಗ್ಲಾದೇಶ ಆಗ್ಬೋದು, ನೇಪಾಳ ಆಗ್ಬೋದು, ಆ ಬಾರ್ಡರ್ನಲ್ಲಿ ನಾವು ಕೆಲಸಗಳನ್ನೆಲ್ಲ ನಮ್ಮ ಸ್ನೇಹಿತರೆಲ್ಲ ಮಾಡಿರೋದನ್ನು ಒಂದು ಆಧಾರವಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿಗೆ ಹೇಗೆ ನುಸುಳ್ತಾರೆ ಅಂತ ಹೇಳುವಂಥದ್ದು ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ದಾಟ್ಕೊಂಡು ಬರುವಂಥದ್ದು ಇದೆಯಲ್ಲ, ಅಲ್ಲಿರುವಂಥ ಭ್ರಷ್ಟಾಚಾರನೂ ಕೂಡ ನಾವು ಯೋಚನೆ ಮಾಡಬೇಕು. ಇದು ನಮ್ಮ ದುರದೃಷ್ಟ, ನಮ್ಮ ದೇಶದಲ್ಲಿರುವಂಥ ಒಳಗಿನ ಹುಳುಕುಗಳು. ಜೊತೆ ಅಲ್ಲಿ 8,000 ರೂಪಾಯಿ ಕೊಟ್ಟರೆ ಒಂದು ಹೆಣ್ಮಗುವನ್ನು ಒಳಗಡೆ ಬಿಡುವಂಥ ಒಂದು ವ್ಯವಸ್ಥೆ ಇದೆ. 8,000 ರೂಪಾಯಿಗೆ ಒಂದು ಬಾಂಗ್ಲಾದೇಶಿ ಹೆಣ್ಣು ಮಗುವನ್ನು ನಮ್ಮ ಬಾರ್ಡರ್ ಸೇರಿಸುವಂಥದ್ದು ಒಂದು ವ್ಯವಸ್ಥೆ ಇದೆ. ಅವರಿಗೆ ಎಲ್ಲ ಕ್ಲಿಯರ್ ಆಗಿ ಮಾಡಿಕೊಡ್ತಾರೆ. ಇಲ್ಲಿಂದ ವಾಪಸ್ ಬಾಂಗ್ಲಾದೇಶಕ್ಕೆ ಬಂದ ಮೇಲೆ ಇಲ್ಲಿಯವರು ಅನ್ನೋದಕ್ಕೆ ಏನು ದಾಖಲೆ? ಇಲ್ಲಿ ಬಂದ ತಕ್ಷಣ, ಈಗ ಪೂನಾದಲ್ಲಿ 1-2 ವರ್ಷದ ಹಿಂದೆ ಒಂದು ರ್ಯಾಕೆಟನ್ನು ನಾವು ಪೊಲೀಸ್ನವ್ರ ಮೂಲಕ ಡಿಸ್ಮ್ಯಾಂಟಲ್ ಮಾಡಿಸಿದ್ದೀವಿ. ಅವ್ರಿಗೆಲ್ಲರಿಗೂ ನಮ್ಗೆ ಆಧಾರ್ ಕಾರ್ಡ್ ಇದೆಯೋ ಇಲ್ಲೋ ಈ ದೇಶದಲ್ಲಿ, ನಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೋ ಪ್ಯಾನ್ ಕಾರ್ಡ್ ಸಿಗುತ್ತೋ ಇಲ್ಲ. ಆದರೆ ಇವ್ರಿಗೆ ಬಂದ ತಕ್ಷಣ ಒಂದೇ ಸೀರಿಯಲ್ ನಂಬರ್ಗಳಲ್ಲಿ ಬಂದವ್ರಿಗೆಲ್ಲರಿಗೂ ಕೂಡ ಪ್ಯಾನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ. 3 ಜನರಿಗೂ ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ. ಅಂದರೆ 3 ದಾಖಲೆಗಳನ್ನು ಕೂಡ ಬಂದವ್ರಿಗೆಲ್ಲ ಕೊಟ್ಟಿದ್ದಾರೆ. ನನ್ನ ಹತ್ರ ಆಧಾರ ಇದೆ. ಇದು ನಮ್ಮಲ್ಲಿಯ ಒಂದು ಅನ್ಫಾರ್ಚುನೇಟ್ ಕಂಡೀಷನ್. ಇದನ್ನು ನಾವು ಅಡ್ರೆಸ್ ಮಾಡಬೇಕಾಗಿದೆ. ಎರಡನೇದೇನು ಅಂತ ಹೇಳಿದ್ರೆ ಹ್ಯುಮ್ಯಾನಿಟೇರಿಯನ್ ದೃಷ್ಟಿ. ಇದು ನಮ್ಮ ಸೆಕ್ಯೂರಿಟಿ ಪ್ರಶ್ನೆಯಲ್ಲಿ ನೋಡೋದಾದರೆ ಇದು ಬರೀ ಪ್ರಾಸ್ಟಿಟ್ಯೂಷನ್ ಮಾತ್ರ ಅಲ್ಲ. ಇವ್ರನ್ನ ಯಾವಾಗ ನಮ್ಮ ಆಂತರಿಕ ಭದ್ರತೆಗೆ ಸಂಚಕಾರ ಬರ್ಬೋದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದರಿಂದ ಯಾವತ್ತಾರು ನಾವು ಬೆಲೆ ತರಬೇಕಾಗತ್ತೆ, ನಾವು ಎಚ್ಚೆತ್ತುಕೊಳ್ಳಲಿಲ್ಲ ಅಂತಂದರೆ. ಎರಡನೇದು, ಈ ಬಡತನದ ದೇಶದ ಹೆಣ್ಣು ಮಕ್ಕಳನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ನಾವೇನಾರು ಅವ್ರನ್ನ ತೊತ್ತಾಗಿ ಬಳಸುವಂಥದ್ದು ಇದೆಯಲ್ಲ, ಅದು ಮಾನವೀಯ ನೆಲೆಗಟ್ಟಿನಲ್ಲಿ ನಮಗೆ ಶೋಭೆ ತರುವಂಥದ್ದಲ್ಲ. ಯಾವುದೋ ಹೆಣ್ಮಕ್ಳನ್ನು ನಾವು ಇಲ್ಲಿ ತೊತ್ತಾಗಿ ಲೈಂಗಿಕವಾಗಿ ಶೋಷಣೆಗೊಳಿಸುವಂಥದ್ದು, ಅದನ್ನು ಒಂದು ಉದ್ಯಮವಾಗಿ ನಾವು ಅವರ ಬಾಡಿಯನ್ನು ನಾವು ಅದೊಂದು ಉದ್ಯಮವಾಗಿ ಬೆಳೆದಿದೆ ಅಂತ ಖಂಡಿತವಾಗ್ಲೂ. ಇದು ಆರ್ಮ್ಸ್ ಮತ್ತು ಡ್ರಗ್ಸನ್ನು ಬಿಟ್ಟರೆ ಅಥವಾ ಅದಕ್ಕೆ ಈಕ್ವಲೆಂಟಾಗಿ ನಡೀತಿರುವಂಥದ್ದು ಅಂತಂದರೆ ಹ್ಯೂಮನ್ ಟ್ರಾಫಿಕಿಂಗ್, ವೇಶ್ಯಾವಾಟಿಕೆ ಮತ್ತು ಮಾದಕ ದ್ರವ್ಯಗಳಿಗೆ ಈಕ್ವಲ್ ಆಗಿ ನಡೆಯುವಷ್ಟು ಟ್ರಾನ್ಸಾಕ್ಷನ್ ಇದೆ. ಹೌದೌದು, ಖಂಡಿತವಾಗ್ಲೂ. ಹೂ ಆರ್ ದ ಬೆನಿಫಿಷಿಯರೀಸ್? ಯಾರು ಲಾಭ ಗಳಿಸ್ತಾ ಇರುವಂಥವ್ರು ಯಾರು ಇದರಲ್ಲಿ? ಇಲ್ಲಿ ಎಷ್ಟು ಲಾಭ ಗಳಿಸ್ತಾರೆ? ಈ ಹೆಣ್ಣು ಮಕ್ಕಳಿಗೆ ಯಾವ ಲಾಭನೂ ಇರೋದಿಲ್ಲ. ಇಲ್ಲಿ ಲಾಭ ಮಾಡ್ತಾ ಇರುವಂಥದ್ದು ಯಾರು ಅವರನ್ನು ಕರ್ಕೊಂಡು ಬರ್ತಾರೋ, ಅಂದರೆ ನಾವು ತಲೆ ಹಿಡಕರು ಅಂತ ಏನು ಕರಿತಿದ್ದೀವಿ, ಟ್ರಾಫಿಕರ್ಸ್ ಅಂತ, ಪಿಂಪ್ಗಳು. ಅದಕ್ಕಿಂತ ಹೆಚ್ಚಾಗಿ ಅದನ್ನು ಒಂದು ನೆಟ್ವರ್ಕ್ನ ನಡೆಸುವಂಥ ಕಿಂಗ್ ಪಿನ್ಗಳು. ಅವರು ಬಹಳ ಇವತ್ತಿನ ಟೆಕ್ನಾಲಜಿಯನ್ನು ಎಷ್ಟು ಸಮರ್ಪಕವಾಗಿ ಉಪಯೋಗಿಸ್ಬೋದು ಅಷ್ಟು ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಯಾವ್ಯಾವ ರಿಸಾರ್ಟ್ಗಳಿಗೆ, ಯಾವ್ಯಾವ ಹೈಟೆಕ್ ಇದಕ್ಕೆ ಪ್ರಾಸ್ಟಿಟ್ಯೂಷನ್ ಪ್ಲೇಸ್ಗಳಿಗೆ ಏನೆಲ್ಲ ಇದ್ದಾವೆ, ಅದು ವೇಶ್ಯಾವಾಟಿಕೆ ಮನೆಗಳಿಂದ ಇದ್ದಾವೆ, ಅವ್ರನ್ನೆಲ್ಲಾರ್ದು ಅಥವಾ ಯಾವುದಾದ್ರೂ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಸಪ್ಲೈ ಮಾಡುವಂಥದ್ದು ಅಥವಾ ಸ್ಪಾಗಳಿಗೆ ಸಪ್ಲೈ ಮಾಡುವಂಥದ್ದು, ಬೇರೆ ಬೇರೆ ಡಿಸ್ಗೈಸಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಈ ಪ್ರಾಸ್ಟಿಟ್ಯೂಷನ್ ನಡೆಸ್ತಾರೆ. ಕಾನೂನಿನಲ್ಲಿರುವಂಥ ಲೋಪಗಳನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ. ಹೆಣ್ಣು ಮಕ್ಕಳನ್ನು ಬಂದ ತಕ್ಷಣವೇ ಇವ್ರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕೆಂದರೆ ಇವ್ರ ಹತ್ರ ಯಾವುದೇ ಪೇಪರ್ಸ್ ಇರೋದಿಲ್ಲ, ಯಾವುದೇ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಬೇರೆ ಯಾವುದೋ ಒಂದು ದೇಶದಲ್ಲಿ ಬಂದಾಗ ನೀವೇನಾದ್ರು ಸಿಕ್ಕಾಕೊಂಡ್ರೆ ನಿಮಗೆ ಲಾಸು, ನಿಮ್ಮನ್ನೇ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ನನ್ನ ಹೆಸರು ಹೇಳಿದ್ರೆ ನಡೆಯಲ್ಲ, ನನ್ನ ಹೆಸರು ಹೇಳಿದ್ರೆ ನನಗೇನು ತೊಂದರೆ ಇಲ್ಲ, ನಿಮ್ಮನ್ನೇ ತೊಗೊಂಡೋಗಿ ಒಳಗಾಗ್ತಾರೆ. ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ, ಪಾಸ್ಪೋರ್ಟ್ ಆ್ಯಕ್ಟಲ್ಲಿ ಹಾಕ್ಬಿಡ್ತಾರೆ ಅಂತ ಹೆದರಿಸಿರ್ತಾರೆ. ಹಾಗಾಗಿ ಅವರು ಯಾವಾಗಲೂ ಇವರ ಹಿಡಿತದಲ್ಲೇ ಇಟ್ಕೊಂಡಿರ್ತಾರೆ. ಒಂದು ದಿವಸಕ್ಕೆ ಏನಿಲ್ಲ ಅಂತ ಹೇಳಿದ್ರೂ ಈ ಹೆಣ್ಣುಮಕ್ಳ ಕಡೆಯಿಂದ ಒಂದು ಕನಿಷ್ಠ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಒಂದು ಹೆಣ್ಣು ಮಗಳಿಂದ ಒಂದು ದಿನಕ್ಕೆ 1 ಲಕ್ಷ ಒಂದು ಹೆಣ್ಣು ಮಗಳಿಂದ ಮಾಡ್ತಾರೆ. ಸರಿಯಾದ ರೀತಿಯಲ್ಲಿ ಅವರು ಬಡತನದ ಕಾರಣಕ್ಕೋಸ್ಕರ ತಮ್ಮ ದೇಶ ಬಿಟ್ಟು ಬಂದಂಥವ್ರು ಅವ್ರು ವಾಪಸ್ ಹೋಗ್ತಾರ? ಹೋಗುವಾಗ ಅವ್ರ ಕೈಲಿ ದುಡ್ಡು ಎಷ್ಟಿರುತ್ತೆ ಅಂತ ಅವ್ರ ಹತ್ರ ಸಿಗಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಕೆಲವರು ತುಂಬ ಏನು ಅದೃಷ್ಟಶಾಲಿಗಳಾಗಿದ್ದರೆ ಅವ್ರಿಗೆ ಒಂದಿಷ್ಟು ಪುಡಿಗಾಸುಗಳು ಸಿಗ್ತದೆ. ಅದು ಬಿಟ್ಟರೆ ಈ ಎಲ್ಲ ಹಣವನ್ನು ಈ ಮ್ಯಾನೇಜರ್ಗಳು ಅಂತ ಹೇಳೋವಂಥವ್ರು ಯಾರಿದ್ದಾರೆ ಅವರು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನು ಅವರ ಆ ನೆಕ್ಸಸ್ನ ನಡೆಸುವಂಥ ಆ ಕಿಂಗ್ ಪಿನ್ಗಳೇನಿದ್ದಾರೆ ಅವರು ಸಂಜೆ ಹೊತ್ತಿನಲ್ಲಿ ಬಂದು ಎಲ್ಲ ಅಡ್ಡೆಗಳಿಂದ ಅವರು ಹಣನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಮ ಹತ್ರ ಹಣ ಇಟ್ಕೊಳ್ಳೋದು ಕೂಡ ತುಂಬ ಡೇಂಜರ್.
ನೀವು ಇಟ್ಕೋಬೇಡಿ, ನೀವು ಹೋಗ್ಬೇಕಾದ್ರೆ ನಾವು ಕೊಡ್ತೀವಿ ಅಂತಾರೆ. ಈ ಥರ ರೈಡ್ ಆದಾಗ ಅವರ ಹಣ ಎಲ್ಲ ಒಂದು ಇದಕ್ಕೆ ಸೇರಿಕೊಳ್ಳುತ್ತೆ, ಸರ್ಕಾರದ ಬೊಕ್ಕಸಕ್ಕೆ ಸೇರ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಈ ಹಣ ಎಲ್ಲ ಕೂಡಿಟ್ಟಿದ್ದೆಲ್ಲ ಕಿಂಗ್ ಪಿನ್ಗಳಿಗೆ ಹೋಗುತ್ತೆ. ಇದರಲ್ಲಿ ಹಣ ಬಹಳ ಕರಾಳವಾದಂಥ ಮುಖವನ್ನು ತೆರೆದಿಟ್ರೆ ಸ್ಟ್ಯಾನ್ಲಿ ಅವರೇ. ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ. ನಮಸ್ಕಾರ. ಇತ್ತೀಚೆಗಷ್ಟೇ ಬಾಂಗ್ಲಾ ಅಕ್ರಮ ವಲಸೆಯ ಬಗ್ಗೆ ಒಂದು ಸ್ಟಿಂಗ್ ಆಪರೇಷನ್ ಅನ್ನು ಮಾಡಿದ್ವಿ. ಅದರ ಇನ್ನೊಂದು ಮುಖ ಇವತ್ತಿನ ದಾಳಿಯಲ್ಲಿ ಕಂಡು ಬಂದಿರುವಂಥದ್ದು. 6 ಜನ ಅಕ್ರಮ ಬಾಂಗ್ಲಾ ವಲಸಿಗರು ವೇಶ್ಯಾವಾಟಿಕೆಗೆ ತಳ್ಳಲ್ಪಟ್ಟಂತಹ ಯುವತಿಯರನ್ನು ಒಡನಾಡಿ ಸಂಸ್ಥೆಯ ಸಹಯೋಗದ ಜೊತೆಗೆ ಸದಾಶಿವನಗರ ಪೊಲೀಸರು ರಕ್ಷಿಸಿದ್ದಾರೆ. ಅವರ ಪೈಕಿ 3 ಜನ ಅಪ್ರಾಪ್ತೆಯರು. ನಿಜವಾಗ್ಲೂ ಇದೊಂದು ನ್ಯಾಷನಲ್ ಸೆಕ್ಯೂರಿಟಿಗೆ, ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ತರುವಂಥ ವಿಷಯ ಅಂತ ಯಾವ ಕಾಲದಲ್ಲಿ ಯಾರಿಗೆ ಅರ್ಥ ಆಗುತ್ತೋ, ಯಾವಾಗ ಇದರ ವಿರುದ್ಧ ಗಂಭೀರವಾದಂಥ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೋ ಗೊತ್ತಿಲ್ಲ. ಹಾಟ್ ನ್ಯೂಸ್ನಲ್ಲಿ ಮತ್ತೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇರುವಂಥದ್ದು. ನಾನು ರಾಜಕಾರಣಿ ಆಗಬೇಕು, ರಾಜಕಾರಣಿಗಳ ಥರ ದೊಡ್ಡ ದೊಡ್ಡ ಕಾರ್ನಲ್ಲಿ ಓಡಾಡಬೇಕು ಅನ್ನುವಂಥ ಆಸೆ ಅನೇಕರಿಗಿರಬಹುದು. ಅಂಥದ್ದೇ ಒಂದು ಆಸೆ ಇಲ್ಲೊಬ್ಬ ಹುಡುಗನಿಗೆ ಬಂದಿತ್ತು. ಆದರೆ ಆತ ಅಂಥ ದೊಡ್ಡ ಕಾರನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಕೊಲೆ ಮಾಡಿದ. ಕೊಲೆ ಮಾಡಿದ ನಂತರ ಸಿಕ್ಕಾಕೊಂಡಿದ್ದಾನೆ. ಒಂದು ಸಣ್ಣ ಬ್ರೇಕ್ನ ನಂತರ ಆ ಸ್ಟೋರಿ ಹೇಳ್ತೀನಿ.